ಎಸ್, ಇವತ್ತು ನನ್ನ ಜೊತೆ ಇದ್ದಾರೆ ರವಿ ಸರ್. 30 ಇಯರ್ಸಿಂದ ಬಂದು ಹಾರ್ಸಿ ಪ್ಲೇನ್ಸ್, ಹಾರ್ಸಿ ಹೆಲಿಕಾಪ್ಟರ್ಸ್ನಲ್ಲಿ ಪ್ರೊಫೆಷ್ನಲಿಗೆ ವರ್ಕ್ ಮಾಡ್ತಾ ಇದ್ದಾರೆ. ಮಾರ್ನಿಂಗ್ ಟೈಮ್ ಬಂದು NCC ಸ್ಟೂಡೆಂಟ್ಸ್ಗೆ ಟ್ರೈನಿಂಗ್ ಕೊಡ್ತಾಯಿದ್ರು. ನನ್ನ ಕಾಲ್ ಮಾಡಿದ್ರು, ಬಾ ನಿನ್ಗೆ ಹಾರ್ಸಿ ಪ್ಲೇನ್ಸ್ ತುಂಬ ಇಷ್ಟ ಅಲ್ವಾ, ಇಲ್ಲಿ ನೋಡ್ಬಾ, ಇಲ್ಲಿ ನಮ್ಮ ಸ್ಟೂಡೆಂಟ್ಸ್ಗೆ ಟ್ರೈನ್ ಮಾಡ್ತಾಯಿನಿ ಅಂತ ಹೇಳಿದ್ರು. ಸರಿ ಆಯಿತು ಅಂತ ಹೇಳಿ ನಾನು ಅಲ್ಲಿ ಮಾರ್ನಿಂಗ್ಗೆ 6:30ಗೆ ನಾನು ಕ್ಯಾಬ್ ಬುಕ್ ಮಾಡಿಕೊಂಡು ರವಿ ಸರ್ನ ಮೀಟ್ ಮಾಡಿದೆ. ತುಂಬ ಚೆನ್ನಾಗಿ ಬಹಳ ಟ್ರೈನಿಂಗ್ ಕೊಡ್ತಾಯಿದ್ರು. ವಿತಿನ್ 3 ಡೇಸಲ್ಲಿ ರವಿ ಸರ್ ಬಂದು ಫುಲ್ಲು ಟ್ರೈನ್ ಅಪ್ ಮಾಡಿಬಿಟ್ಟಿರೋ ಅವ್ರ ಸ್ಟೂಡೆಂಟ್ಸ್ಗೆ, NCC ಸ್ಟೂಡೆಂಟ್ಸ್ಗೆ. ಟ್ರೈನಿಂಗ್ ಎಲ್ಲ ಆದಮೇಲೆ ಅವ್ರದ್ದು ಅಂತ ವರ್ಕ್ ಇರುತ್ತೆ ಅವ್ರ ಕಂಪ್ನಿನಲ್ಲಿ. ಮಂಡೇ ಟು ಸ್ಯಾಟರ್ಡೇ ಇಷ್ಟು ವರ್ಕ್ಸ್ ಇತ್ತು. ಸೊ ಸರ್ ಎಲ್ಲ ಮುಗಿಸ್ಕೊಂಡು ನನಗೆ ಸಂಡೇ ಬಂದು ಕಾಲ್ ಮಾಡ್ತಾರೆ, ಫ್ರೀ ಇರ್ತೀನಲ್ಲ ಅಂತ. ಕಾಲ್ ಮಾಡಿಬಿಟ್ಟು ಸೊ NCC ಗ್ರೌಂಡಿಗೆ ಬಾ, RC ಪ್ಲೇನ್ಸ್ ಫ್ಲೈ ಮಾಡ್ತೀವಲ್ಲ, ಅಲ್ಲಿಗೆ ಬಂದುಬಿಡು ಅಂತ ಹೇಳಿದ್ರು. ನಾನು ಹೋಗ್ತೀನಿ. ಅಲ್ಲೋಗ್ಬಿಟ್ಟು ಸಡನ್ಲಿ ನೋಡ್ತೀನಿ ಸರ್ ಬಂದು ಕಾರಲ್ಲಿ ಒಳಗಡೆ RC ಪ್ಲೇನ್ ತೆಗಿತಾ ಇರ್ತಾರೆ. ಟೇಕ್ ದಿಸ್ ಇಸ್ ಯುವರ್ ಏರ್ಕ್ರಾಫ್ಟ್ ಅಂತಾರೆ. ಭಾಳ ಚೆನ್ನಾಗಿತ್ತು ಏರ್ಕ್ರಾಫ್ಟು. ಸೊ ಆ್ಯಕ್ಚುಲಿ ಇದು ಮಾಡಿರೋ ಥರ ಎಲ್ಲ ರೆಡಿಮೇಡ್ ಪ್ಲೇನ್ ಥರ ಇತ್ತು. ಫಸ್ಟ್ ಟೇಕ್ ಆಫ್ ಬಂದು ನಾನು ಸರ್ ಕೈಲೇ ಕೊಟ್ಟೆ, ಯಾಕಂದರೆ ಇದು ಫಸ್ಟ್ ಟೇಕ್ ಆಫ್. ಇದು ಎಸ್ಟರ್ಡೇ ನೈಟೆಲ್ಲ ಕೂತ್ಕೊಂಡೆಲ್ಲ ರೆಡಿ ಮಾಡಿ ಇವತ್ತು ಸಂಡೇ ಅಂತ ಹೇಳಿ ತೊಗೊಂಬಂದ್ಬಿಟ್ಟು ಟೆಸ್ಟ್ ಫ್ಲೈ ಮಾಡ್ತಾಯಿದ್ವಿ. ರವಿ ಸರ್ ಬಂದು ನೀನೇ ಫಸ್ಟ್ ಟೇಕ್ ಆಫ್ ಮಾಡು ಅಂತ ಹೇಳಿದ್ರು. ನಾನು ಸರ್ ಬೇಡ, ನೀವೇ ಫ್ಲೈ ಮಾಡಿ ಅಂತ ಹೇಳಿದೆ. ಸೊ ರವಿ ಸರ್ ಬಂದು ಜಸ್ಟ್ ವಿತಿನ್ ಹಾಫ್ ಥ್ರಾಟಲಲ್ಲೇ ಟೇಕ್ ಆಫ್ ತೊಗೊಂಡ್ಬಿಟ್ಟು ತುಂಬ ಚೆನ್ನಾಗಿದೆ ಏರ್ಕ್ರಾಫ್ಟು ನೋಡಿ.